ಬೆಂಗಳೂರು ಪೂರ್ವ ಪಾಲಿಕೆಯ ಬಜೆಟ್ ಮಂಡನೆಯಾಗಿದೆ. ಪೂರ್ವ ಪಾಲಿಕೆಯಿಂದ 3889 ಕೋಟಿ ಗಾತ್ರದ ಬಜೆಟ್ ಅನ್ನು ಮಂಡನೆ ಮಾಡಲಾಗಿದೆ. 1500 ಕೋಟಿ ಆಸ್ತಿ ತೆರಿಗೆ ಸಂಗ್ರಹದ ಗುರಿಯನ್ನ ಹೊಂದಲಾಗಿದೆ. ಬಡವರು ವ್ಯಾಪಾರಿಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಲಾಗಿದೆ. ಎಸ್ಸಿ, ಎಸ್ಟಿ, ಒಬಿಸಿಗೆ ಹಲವಾರು ಕಾರ್ಯಕ್ರಮಗಳು ಈ ಬಜೆಟ್ ಅಲ್ಲಿ ಘೋಷಣೆಯಾಗಿದೆ. ಒಟ್ಟು 3889 ಕೋಟಿ ಗಾತ್ರದ ಬಜೆಟ್ ಅನ್ನು ಮಂಡನೆ ಮಾಡಲಾಗಿದೆ. ಪೂರ್ವ ನಗರ ಪಾಲಿಕೆಯ ಬಜೆಟ್ನ ಗಾತ್ರ ಇದು. 1500 ಕೋಟಿ ಆಸ್ತಿ ತೆರಿಗೆ ಸಂಗ್ರಹದ ಗುರಿಯನ್ನ ಹೊಂದಲಾಗಿದೆ. ಇಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ, ಅದರಲ್ಲೂ ಬಡವರು ಮತ್ತೆ ವ್ಯಾಪಾರಿಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿರೋದು ಅಂತಂದ್ರೆ ಬೆಂಗಳೂರು ನಾಗರಿಕರ ಒಂಟಿ ಮನೆ ಯೋಜನೆಗೆ ಚಾಲನೆ ನೀಡಲಾಗಿದೆ. 1 BHK ಮನೆ ಅಥವಾ ಫ್ಲಾಟ್ ಖರೀದಿಗೆ 5 ಲಕ್ಷ ರೂಪಾಯಿ ಸಹಾಯಧನ ಬಡವರಿಗೆ, ಎಸ್ಸಿ, ಎಸ್ಟಿ, ಹಿಂದುಳಿದ ವರ್ಗದ ಮಕ್ಕಳಿಗೆ ಶುಲ್ಕ ಮರುಪಾವತಿ ಇರಬಹುದು. ಉನ್ನತ ಶಿಕ್ಷಣ ಮತ್ತು ವಿದೇಶ ವ್ಯಾಸಂಗಕ್ಕೆ ಪ್ರೋತ್ಸಾಹ ಧನ, ಹೀಗೆ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳಿಗೆ ಒತ್ತನ್ನು ನೀಡಲಾಗಿದೆ. 1 BHK ಮನೆ ಅಥವಾ ಫ್ಲಾಟ್ ಖರೀದಿಗೆ ಬಡವರಿಗೆ 5 ಲಕ್ಷ ಸಹಾಯಧನ, ಎಸ್ಸಿ, ಎಸ್ಟಿ, ಹಿಂದುಳಿದ ವರ್ಗದ ಮಕ್ಕಳಿಗೆ ಶುಲ್ಕ ಮರುಪಾವತಿ, ಉನ್ನತ ಶಿಕ್ಷಣ ಅಥವಾ ವಿದೇಶದಲ್ಲಿ ವ್ಯಾಸಂಗ ಮಾಡೋದಾದ್ರೆ ಅಂಥವರಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ, ಎಸ್ಸಿ, ಎಸ್ಟಿ, ಹಿಂದುಳಿದ ವರ್ಗದವರಿಗೆ ವೈದ್ಯಕೀಯ ವೆಚ್ಚವನ್ನು ಭರಿಸುವುದು ಅಥವಾ ಮರುಪಾವತಿ ಮಾಡುವುದು, ಉದ್ಯೋಗಸ್ಥ ಮಹಿಳೆಯರಿಗೆ ಉಚಿತವಾಗಿ ದ್ವಿಚಕ್ರ ವಾಹನ, ಮಹಿಳೆಯರಿಗೆ ಹೊಲಿಗೆ ತರಬೇತಿ, ಉಚಿತ ಹೊಲಿಗೆ ಯಂತ್ರವನ್ನು ಕೊಡಿಸೋದು, ಬೀದಿ ಬದಿ ವ್ಯಾಪಾರಿಗಳಿಗೆ ಇ ವೆಂಡಿಂಗ್ ವಾಹನಗಳ ವಿತರಣೆ, ಎಸ್ಸಿ, ಎಸ್ಟಿ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ವಿತರಣೆ, ಈಗಿರುವಂತಹ 6 ನಿರಾಶ್ರಿತ ಕೇಂದ್ರಗಳ ಉನ್ನತೀಕರಣ, ಹೊಸದಾಗಿ 2 ನಿರಾಶ್ರಿತ ಕೇಂದ್ರಗಳ ಸ್ಥಾಪನೆ, ಎಸ್ಸಿ, ಎಸ್ಟಿ, ಪೌರಕಾರ್ಮಿಕ ಕುಟುಂಬಗಳಿಗೆ ಸ್ಕಿಲ್ ತರಬೇತಿ, ಸಾರಥಿ ಯೋಜನೆ ಅಡಿಯಲ್ಲಿ ಆಟೋ ರಿಕ್ಷಾ ಖರೀದಿಗೆ ಅಂತ ಹೇಳಿ 80,000 ಹಣವನ್ನು ನೀಡಲಾಗುತ್ತೆ. ಸಾರಥಿ ಯೋಜನೆ ಅಡಿಯಲ್ಲಿ ಕಾರ್ ಖರೀದಿಗೆ 1.5 ಲಕ್ಷ ಸಹಾಯಧನವನ್ನ ಮಾಡಲಾಗುತ್ತೆ. ಘನತ್ಯಾಜ್ಯ ನಿರ್ವಹಣೆ, ಕಸ ಸಂಗ್ರಹಣೆ, ವಿಲೇವಾರಿಗೆ ಅಂತ ಹೇಳಿ 300 ಕೋಟಿ ಹಣ ಮೀಸಲಿಡೋದು. ಇನ್ನು ಪೌರಕಾರ್ಮಿಕರ ಸುರಕ್ಷತಾ ಸಾಮಗ್ರಿಗಳಿಗೆ ಅಂತ ಹೇಳಿ 1.5 ಕೋಟಿ ಮೀಸಲಿಡಲಾಗಿದೆ. ಪಾಲಿಕೆಯ ಹೊಸ ಕಟ್ಟಡಕ್ಕೆ 25 ಕೋಟಿ ಮೀಸಲನ್ನ ಇಡಲಾಗಿದೆ. ಒಟ್ಟು ಬಜೆಟ್ನ ಗಾತ್ರ 3889 ಕೋಟಿ. ಅದರಲ್ಲಿ ಸಿಬ್ಬಂದಿ ವೆಚ್ಚ ಅಂತಂದ್ರೆ 302 ಕೋಟಿ, ಆಡಳಿತ ವೆಚ್ಚ 82 ಕೋಟಿ, ಕಸ ತ್ಯಾಜ್ಯ ವಿಲೇವಾರಿ ಅಂತ ಹೇಳಿ 300 ಕೋಟಿ, ಕಾರ್ಯಾಚರಣೆ ನಿರ್ವಹಣೆ ವೆಚ್ಚ ಅಂತ ಹೇಳಿ 342 ಕೋಟಿ, ಆರೋಗ್ಯ, ಶಿಕ್ಷಣ ಮತ್ತು ಕಲ್ಯಾಣ ಅಂತ ಹೇಳಿ 267 ಕೋಟಿ, ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿಗೆ 2400 ಕೋಟಿ, ಸಾಲ ಮರುಪಾವತಿ ಅಂತ ಹೇಳಿ 193 ಕೋಟಿ ಹಣ, ಈ ರೀತಿ ವಿಂಗಡಣೆಯನ್ನ ಮಾಡ್ಕೊಂಡಿದ್ದಾರೆ.